ಹಿರಿಯೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸಂಭವಿಸಿದಂತಹ ಅಪಘಾತದಲ್ಲಿ ಮಾನಸ ಅವರು ಮೃತಪಟ್ಟಿರ್ತಕ್ಕಂಥದ್ದು. ಅವರ ತಂದೆ ಟಿವಿನ ಜೊತೆಗೆ ಇದ್ದಾರೆ, ಚಂದ್ರೇಗೌಡ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ನಿನ್ನೆ ರಾತ್ರಿ ನಡೆದಂತಹ ಘಟನೆಯಲ್ಲಿ ಅಪಘಾತದಲ್ಲಿ ಮಾನಸ ಅವರು ಮೃತಪಟ್ಟಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿರೋದು ಸರ್. ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ತೆರಳಿದ್ರೆ ಅಲ್ಲಿಂದ ಚಿತ್ರದುರ್ಗಕ್ಕೆ ಬಂದಿರುವಂಥದ್ದು. ನಿಮ್ಗೆ ಯಾವಾಗ ವಿಷಯ ಗೊತ್ತಾಯ್ತು? ಎಲ್ಲಿಂದ ಹೊರಟಿದ್ರು? ಮೊದಲೇ ಬೆಂಗಳೂರಿಂದ ಹೊರಟಿದ್ರು ಸರ್. ಬೆಂಗಳೂರು ಕಂಪನಿಯಿಂದ ಮುರುಡೇಶ್ವರ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏನು ರಜಾ ಇತ್ತಲ್ಲ, ಹಾಗಾಗಿ ಹೊರಟಿದ್ರು. ಯಾರ್ಯಾರು ಹುಟ್ಟಿದೀವಿ ಅಂತ ನಿಮ್ಗೆ ಏನೋ ಮಾಹಿತಿ ಕೊಡಿ. ಮಾಹಿತಿ ಅವ್ರ ಫ್ರೆಂಡು ನವ್ಯ ಮತ್ತೆ ಮಿಲನ, ಇವಳು ಮಾನಸ, 3 ಜನ. ಸರ್, ಇವ್ರು 3 ಜನ ಹೊರಟಿದ್ರು. ಅದ್ರ ಪೈಕಿನೇ ಮಾನಸ ಅವ್ರು ಗೊತ್ತಿಲ್ಲ ನಮಗೆ, ಅವ್ರು ಯಾವ ಊರು ಅಂತ ಗೊತ್ತಿಲ್ಲ. ಸರ್, ಈಗ ಸರ್ ನವ್ಯ ಮತ್ತೆ ಮಾಹಿತಿ ಸಿಕ್ತಾ ಸರ್? ಮಾನಸ ಅವ್ರದ್ದು ಸಿಕ್ಕಿದೆ ಪಕ್ಕ ಅವರೇ. ಈಗ 3 ಜನದಲ್ಲಿ ಯಾರು ಬದುಕೊಳ್ಳಿದ್ದಾರೆ ಅಥವಾ ಮಿಲನ ಮಾತ್ರ ಬದುಕಿದ್ದಾಳೆ, ಇನ್ನು ಮಾನಸ ನವ್ಯ ಮಾತಾಡ್ಸರ ಸರ್? ಮಿಲನ್ ಅವ್ರ ಜೊತೆ ನೀವು ಮಾತಾಡ್ತೀವಿ. ಈಗ ಅಲ್ಲಿ ಹಿರಿಯೂರು ಹಾಸ್ಪಿಟ್ಲಲ್ಲಿ ಮಾತಾಡ್ತೀವಿ. ಅವಳು ನಮ್ಮ ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು, ನಾನು ಮುಂದೆ ಕೂತಿದ್ದೆ. ನಾನು ಜಂಪ್ ಆದೆ, ಮತ್ತು ಅವ್ರು ಏನಾದರೂ ನಿಂತು ಅಂತ ಗೊತ್ತಿಲ್ಲ, ಅಷ್ಟೊಂದು ಗೊತ್ತು. ಮತ್ತು ಬೆಳಿಗ್ಗೆ 6:00 ನಮಗೆ ಫೋನ್ ಬಂತು. ಅವಳೇ ಫೋನ್ ಮಾಡಿದ್ಲು, ಯಾರೋ ಬೇರೆ ಫೋನ್ ಇಟ್ಕೊಂಡು, ಮಿಲನ ಅಂತ. ಅವ್ರು ಮಾಡಿದಾಗ ನಮಗೆ ಗೊತ್ತಾಯ್ತು. ಏನ ಕೆಲಸ ಮಾಡ್ತಿದ್ರು ಸರ್ ಮಾನಸ? ಅವರು ಕಂಪ್ನಿಲಿ ಸ್ಟಾಫ್ವೇರ್ ಆಗಿ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ರು. ನಿಮ್ದು ಮೂಲತಃ ಎಲ್ಲವರು ಸರ್? ನಮ್ಮ ಮೂಲತಃ ಹಾಸನ ಜಿಲ್ಲೆ ಚಂದ್ರಪಂಡ ತಾಲೂಕು. ಎಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ? ಅವರು ಕೇವಲ 3 ವರ್ಷ ಆಯ್ತು. ಈ ಕ್ರಿಸ್ಮಸ್ ಹಬ್ಬ ಇತ್ತು ಅಂತ ಹೋಗ್ತಿದ್ದೀನಿ ಅಂತ ನಿಮಗೆ ಫೋನ್ ಮಾಡಿದ್ರು. ಕೊನೆದಾಗ ಯಾವಾಗ ಮಾತಾಡಿದ್ರು ನಿಮ್ಮ ಜೊತೆ? ರಾತ್ರಿ 9:30 ಮಾತಾಡಿದ್ವಿ. ಅಪ್ಪ, ಹಿಂಗೆ ಟ್ರಿಪ್ ಹೋಗ್ತಿದ್ವಿ, ಬರ್ತೀವಿ, ಶನಿವಾರ ಮುಗಿಸ್ಕೊಂಡು ಊರಿಗೆ ಬರ್ತೀವಿ, ಚಂದ್ರಪಂಡ ಬರ್ತೀವಿ. ಎಲ್ಲಿ ಕೆಲಸ ಮಾಡ್ತಿದ್ವಿ ಸರ್? ಎಲ್ಲಿ ಬೆಂಗಳೂರು ಯಾವ ಏರಿಯಾದಲ್ಲಿ? HCL ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ. ಈಗ DNA ಟೆಸ್ಟ್ ಏನಾದ್ರು ಪ್ರೋಸೆಸ್ ಮಾಡಬೇಕು ಅಂದ್ರೆ ಯಾವಾಗ ಬಾಡಿ ಕೊಡ್ತಾರೆ ಅಂತ? ಇವಾಗ ನಮಗೆ ಸಂಜೆ ಹೊತ್ತಿಗೆ ಕೊಟ್ಟರೆ ಆಯ್ತು. ಇದಿಷ್ಟು ಕೂಡ ಮಾನಸರವರ ತಂದೆ ಚಂದ್ರೇಗೌಡ ಅವರು ಹೇಳ್ತಿರ್ತಕ್ಕಂಥ ಮತ್ತು ಈಗಾಗಲೇ ಮಾನಸ ಅವ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ, ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತೆಲ್ಲ ಕೂಡ ಮಾಹಿತಿಗಳು ಹೊರಬರ್ತಿತ್ತು. ಇದೀಗ ಚಿತ್ರದುರ್ಗದ ಶವಾಗಾರದಲ್ಲಿ ಇರ್ತಕ್ಕಂಥ ಮೃತದೇಹ ಮಾನಸ ಅವ್ರದೇ ಅಂತ ಹೇಳಿ ಅವರ ತಂದೆ ಅವರು ಕೂಡ ಬಂದಿರತಕ್ಕಂಥ ಸಂದರ್ಭದಲ್ಲಿ ವೈದ್ಯರು ಕೂಡ ದೃಢಪಡಿಸಿರ್ತಕ್ಕಂಥದ್ದು. ಇನ್ನೇನು DNA ಪರೀಕ್ಷೆ ನಡೆಯಬೇಕಿದೆ. ಆ ಬಳಿಕ ಮೃತದೇಹದ ಐಡೆಂಟಿಫಿಕೇಶನ್ ಆದ ನಂತರದಲ್ಲಿ ಅಧಿಕೃತವಾಗಿ ಅವರ ಪೋಷಕರಿಗೆ ಮಾನಸರವರ ಮೃತದೇಹವನ್ನು ಹಸ್ತಾಂತರಿಸಿದ್ದಾರೆ. ಕ್ಯಾಮರಾಮನ್ ವಿಷ್ಣುವರ್ಧನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.